ನಮಸ್ಕಾರ, ಎಂಜೆ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ ಗ್ರಾಮದಿಂದ ಹೊರಬಿದ್ದಿದೆ. ಇಲ್ಲಿ ಗಾಣಿಗ ಸಿರಿ ವೃತ್ತದ ಸರ್ಕಲ್ ನಿರ್ಮಾಣವನ್ನು ತೆರವುಗೊಳಿಸುವ ವಿಚಾರವಾಗಿ ಗಾಣಿಗ ಸಮುದಾಯದಲ್ಲಿ ತೀವ್ರ ಆಕ್ರೋಶ ಭುಗಿಲೆದ್ದಿದೆ. ಸ್ಥಳೀಯ ಗಾಣಿಗ ಸಮುದಾಯದವರ ಆರೋಪದ ಪ್ರಕಾರ ಕಳೆದ 15 ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಈ ವೃತ್ತವನ್ನು ಈಗ ಅಚಾನಕ್ಕಾಗಿ ತೆರವುಗೊಳಿಸುವಂತೆ ಅಧಿಕಾರಿಗಳು ಮತ್ತು ಪೊಲೀಸರು ಬೆದರಿಕೆ ಹಾಕುತ್ತಿದ್ದಾರೆ. ಯಾವುದೇ ಸರಿಯಾದ ದಾಖಲೆಗಳನ್ನು ತೋರಿಸದೆ ರಾಜಕೀಯ ಒತ್ತಡದಿಂದ ಈ ರೀತಿ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಈ ವಿಷಯವಾಗಿ ನ್ಯಾಯ ಕೋರಿ ಸ್ಥಳೀಯ ಶಾಸಕರ ಬಳಿಗೆ ತೆರಳಿದಾಗ ಅಲ್ಲಿನ ಸ್ಪಂದನೆಯು ತಮಗೆ ನಿರಾಶೆ ತಂದಿದೆ ಎಂದು ಸಮುದಾಯದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಗೆ ಯಾವುದೇ ಸರಿಯಾದ ಗೌರವ ಸಿಕ್ಕಿಲ್ಲ ಮತ್ತು ಹಿರಿಯರೊಂದಿಗೆ ಅನುಚಿತವಾಗಿ ವರ್ತಿಸಲಾಗಿದೆ ಎಂದು ಮಹಿಳೆಯರು ಹಾಗೂ ಯುವಕರು ದೂರಿದ್ದಾರೆ. ಎಷ್ಟೇ ವಿರೋಧಗಳು ಬಂದರೂ ಪ್ರಾಣ ಹೋದರೂ ಬಿಡುವುದಿಲ್ಲ, ನಾವು ನಮ್ಮ ಗಾಣ ದೇವತೆಯ ಮೂರ್ತಿ ಪ್ರತಿಷ್ಠಾಪನೆ ಮಾಡಿಯೇ ತೀರುತ್ತೇವೆ ಎಂದು ಗಾಣಿಗ ಸಮುದಾಯದವರು ಪಟ್ಟು ಹಿಡಿದಿದ್ದಾರೆ. ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ರಾಜ್ಯಾದ್ಯಂತ ಮಠಾಧೀಶರನ್ನು ಮತ್ತು ವಿವಿಧ ಮುಖಂಡರನ್ನು ಕರೆಸಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಸದ್ಯ ನಂದಿಹಾಳ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಮುಂದುವರೆದಿದ್ದು, ಈ ವಿವಾದಕ್ಕೆ ಆಡಳಿತ ವರ್ಗ ಯಾವ ರೀತಿಯ ಪರಿಹಾರ ಕಂಡುಕೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಸುದ್ದಿಯ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡುತ್ತಿರಿ ಎಂಜೆ ನ್ಯೂಸ್ ನೆಟ್ವರ್ಕ್. ನಮ್ಮ 2011ರಿಂದ ಈ ನಮ್ಮ ಗಾಣಸಿರಿ ಸರ್ಕಲ್ ಕಟ್ಟಿದ್ದೇವ್ರಿ. ಸ್ವಲ್ಪ ಏನೋ ಹಳೇದಾಗಿತ್ತು, ಅದನ್ನೇನದ ಕೆಡಿವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಾಕತ್ತೇವ್ರಿ. ಮಾಡೇವಿರಿ. ಈಗ ತಳದಾಗ ಬೆಡ್ ಮಾಡ್ಕೊಂಡೇವ್ರಿ. ಮ್ಯಾಗ ಒಂದು 6 ಫುಟ್ಟಿಂದ ಹೈಟ್ ಮ್ಯಾಗ ಪ್ಲೇಟ್ ಕಟ್ಟೇವ್ರಿ. ಈಗೇನದ ಅಧಿಕಾರಿಗಳು AO ಸಾಹೇಬ್ರು ಮತ್ತು ತಹಸೀಲ್ದಾರ್ ಸಾಹೇಬ್ರು PS ಸಾಹೇಬ್ರು ಬಂದ್ ಕಿಸಿಂದ್ರ ನಿಮ್ಮ MLA ಅವರ ಪರ್ಮಿಷನ್ ತೊಗೊಂಬಂದು ಕಟ್ರಿ ಅಂದಾರ್ರಿ. ನಿನ್ನೆ ದಿನ 2014ನೇ ತಾರೀಕಿಗೆ ಏನದ ನಮ್ಮೂರ್ದೇ ನಮ್ಮ ಗಾಣಿಗರ ಸಮಾಜದ ವತಿಯಿಂದ 200 ಜನ ಶಿವಾನಂದ ಪಾಟೀಲ್ ಸಾಹೇಬ್ರ ಭೇಟಿಗೆ ಹೋಗ್ಯಾರ್ರಿ. ಅವ್ರ ಪರ್ಮಿಷನ್ ತೊಗೊಳಕ್ ಹೋಗ್ಯಾರ್ರಿ. ಶಿವಾನಂದ ಪಾಟೀಲ್ ಸಾಹೇಬ್ರ ಅಲ್ಲಿ ಕಟ್ಟಬೇಡ್ರಿ, ನೀವು ನಾ 20 ವರ್ಷ ಆಯ್ತು ಬರೋದು ಹೋಗೋದು ಮಾಡಾಕತ್ತೀನಿ, ನಿಮ್ಮ ಸರ್ಕಾರ ನನಗೆ ಕಂಡಿಲ್ಲ, ನೀವು ಈಗ ಯಾರನ್ನ ಕೇಳ ಕಟ್ಟಾಕತ್ತೀರಿ, ನಡು ರಸ್ತಾದ ಕಟ್ಟಾಕತ್ತೀರಿ, ಈ ತರ ಮಾತಾಡ್ತಾರ್ರಿ. ಯಾವ ಹಿರಿಯರು ಹೋದ್ರಿಗೆ ಯಾರಿಗೆ ಅಸಭ್ಯವಾಗಿ ಮಾತಾಡ್ಯಾರ. ಅಲ್ಲಿ ಯಾಕೆ ಕಟ್ತೀರಿ, ಹೋಗಿ ಏನಾದ್ರು ನಿಮ್ ಸರ್ಕಲ್ ಕಟ್ಕೊಳಂಗಿತ್ತ ಅಲ್ಲಿ ಗೋಳ್ಗುಂಟ ಮ್ಯಾಗ ಕಟ್ರಿ, ಅಲ್ಲಿ ನಿಮ್ ತಲೆ ಮ್ಯಾಗ ಕಟ್ಕೋರಿ, ಹಳ್ಳದಂಡಿ ಬೇಕಾ ನಿಮ್ಗೊಂದ್ ಜಾಗ ಕೊಡಿಸ್ತೀನಿ ಅಲ್ಲಿ ಕಟ್ಕೋರಿ ಅಂದ್ರ ನಮ್ಮ ಗಾಣಿಗೆ ಸಮಾಜಕ್ಕೆ ಏನು ಕಿಮ್ಮತ್ ಇಲ್ಲನ್ರಿ. ನಮ್ ಗಾಣಿಗೆದ ನಮ್ ಬಸವನ ಬಾಗೇವಾಡಿ ಮತಕ್ಷೇತ್ರ 25ರಿಂದ 30 ಸಾವಿರ ಹುಟ್ಟಿಂಗ್ ಅದ್ರಿ. ನಮ್ಮ ಸಮಾಜದ ಹೋಟ್ ಅವ್ರು ತೊಗೊಂಡಿಲ್ರ, ನಮ್ಮ ಸಮಾಜದಿಂದ ಅವ್ರು ಆರಿಸಿ ಬಂದಿಲ್ರ. ಈ ತರ ನಮ್ಮ ಸಮಾಜಕ್ಕೆ ಹೀಯಾಳಿಸಿ ಯಾಕೆ ಮಾತಾಡ್ತಾರ್ರಿ ಅವ್ರು ಸಾಹೇಬರು ಬಂದಿಲ್ರಿ. ಇಲ್ಲಿ ಬಂದ್ರು ಏನಾದ ನೋಡಮ್ ತಗೋತಿ ಅಡ್ಡೇ ಹೋಗ್ಯಾರ್ರಿ. ಬರೀ ಅಧಿಕಾರಿಗಳು ಕಳಿಸ್ತಾರ್ರಿ. AO ಸಾಹೇಬ್ರನ್ನ, ತಹಸೀಲ್ದಾರ್ ಅವ್ರನ್ನ, PS ಅವ್ರನ್ನ. ಅವ್ರು ಬಂದ್ ನಮ್ ಬೆದರಿಕೆ ಹಾಕ್ತಾರ್ರಿ. 2 ದಿನ ಟೈಮ್ ಕೊಡ್ತೀವಿ, ನೀವು ಕಿತ್ಕೋರಿ, ಕಿತ್ಲಿಕ್ಕ ನಾವ್ ಕಿತ್ತೇವೆ. ಈ ತರ ನಮಗ ಅಂಜಿಕೆ ಹಾಕ್ಲಾಗ್ತದೆ. ಈ ಡಾಕ್ಯುಮೆಂಟ್ಸ್ ಏನೋ ತಂದಿಲ್ರಿ. ಏನೋ ಡಾಕ್ಯುಮೆಂಟ್ಸ್ ಯಾವ ಅಧಿಕಾರಿಗಳು ಬಂದ್ರೆ ಡಾಕ್ಯುಮೆಂಟ್ಸ್ ತಂದಿಲ್ರಿ. ಸುಮ್ಮನೋ ರಾಜಕೀಯ ಅವ್ರ ಒತ್ತಡದಿಂದ ಅಧಿಕಾರಿಗಳು ಬಂದ್ ನಮಗ್ ಬೆದರಿಕೆ ಹಾಕ್ಲಾಕತ್ತಾರೆ. 15-20 ವರ್ಷ ಆಯ್ತ್ರಿ ಸಾಹೇಬ್ರ ನಾ ಬರ್ಲಾಕತ್ತೀನಿ, ನಿಮ್ ಸರ್ಕಲ್ಲೇ ಕಂಡಿಲ್ಲ ಅಂತ ಹೇಳ್ತಾರ್ರಿ. ಅಧಿಕಾರಿಗಳು ಬಂದ್ ಕಿಸಿಂದ್ರ ನಮಗ್ 2 ದಿನ ಟೈಮ್ ಕೊಡ್ತೇವೆ, ಕಿತ್ಕೋರಿ, ನೀವು ಕಿತ್ಲಿಕ್ಕ ಬೇರೆ ಹಾಕತ್ತೀರಿ. ಈ ತರ ಬೆದರಿಕೆ ಅದು ಏನು ನಮಗ ಹಿಂದ ರಾಜಕೀಯ ಅವ್ರ ಉದ್ದೇಶ ರೀ. ಇದು ಒಟ್ಟಾರೆ ರಾಜಕೀಯ ಅವ್ರ ಉದ್ದೇಶ ರೀ. ಅವ್ರಿಗೆ ಅವ್ರ ವಿಚಾರ ಏನೈತಿ ಗೊತ್ತಿಲ್ರಿ. ಈಗೇನದ 15-20 ವರ್ಷ ಆಯ್ತು ನಾ ಬರ್ಲಾಕತ್ತೀನಿ, ನಿಮ್ ಸರ್ಕಲ್ಲೇ ಕಂಡಿಲ್ಲ, ಯಾರು ಪರ್ಮಿಷನ್ ತೊಗೊಂಡ್ ಕಟ್ತೀರಿ ನೀವು ಅಲ್ಲಿ? ನಮ್ಮ ಸರ್ಕಲ್ದಿಂದ ಮತ್ತೆ ಯಾರಿಗೆ ಕಟ್ಟಿ 15 ವರ್ಷ ರನ್ನಿಂಗ್ ರೀ. ಅಡ್ಡಾಡವ್ರಿಗೆ 2 ಗಾಡಿ ಹೋಗ್ತಾವ್ ಬರ್ತಾವ, ಯಾರಿಗೇನೋ ಸಮಸ್ಯೆ ಇಲ್ರಿ. ನೀವು ಬೇಕಂದ್ರ ರಸ್ತಾ ರೀ ಸರ್ಕಲ್ದಿಂದ ಈ ಎಡಕ ಬಲಕ 30ರಿಂದ 35 ಫೂಟ್ ರಸ್ತಾ ಐತಿ, ಬೇಕಾದ್ರೆ ನೀವು ವೀಕ್ಷಣೆ ಮಾಡ್ರಿ. ಇವ್ರ ಅಧಿಕಾರಿಗಳು ಮತ್ತ ರಾಜಕೀಯವರ ಷಡ್ಯಂತ್ರ ಈ ತರ ಪ್ರೆಸರ್ ನಮ್ ಬೆದರಿಕೆ ಹಾಕ್ಲಾಕತ್ರ. ನಮ್ಮ ಗಾಣಿಗ ಸಮಾಜದ ಎಲ್ಲಾ ಲೀಡರ್ಗಳನ್ನ ಕಳಿಸ್ತೇವಿ, ಮಠಾಧೀಶರು ಕಳಿಸ್ತೇವಿ. ನಾವು ಉಗ್ರವಾದ ಹೋರಾಟ ಕೈಗೊಳ್ತೇವಿ. 5-6 ಸಾವಿರ ಜನ ನಾವು ಕೂಡ್ತೇವೆ. ಇಲ್ಲಿ ಕೂಡಿಸಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಏನ್ ಯಾವ ಅಧಿಕಾರಿಗಳು ಡಾಕ್ಯುಮೆಂಟ್ಸ್ ಏನೋ ತೊಗೊಂಬಂದಿಲ್ರಿ, ತೊಗೊಂಬಂದ್ ತೋರ್ಸಿಲ್ಲ, ಕಿತ್ತತ್ತು ನಮ್ಗೇನು ಹೇಳಿಲ್ರಿ. ನಾವ್ ಇದು ನಮ್ ಗಾನ ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಿ 15 ವರ್ಷ ಆಯ್ತ್ರಿ. ಈಗ ಒಂದ್ 15 ವರ್ಷದಿಂದ 2 ಸಲ ಪ್ರತಿಷ್ಠಾಪನೆ ಮಾಡಿದ ಸರ್ಕಲ್ ಈಗ ಒಂದ್ ತಿಂಗಳದಿಂದ ಎಡ್ಚಾಗತ್ತದತ್ತ. ನಮ್ಮ ಊರ ಗಾಣಿಗರ ಸಮಾಜದ ಗುರು ಹಿರಿಯ ಮೇಲೆ ಎಲ್ಲಾರು ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಊರಾಗಿನ ಬ್ಯಾರೆ ಜಾತಿ ಜನ ಅದಕ್ಕ ಅದನ್ನ ಕಟ್ಟಬಾರ್ದತ್ ಹೇಳಿ ಸ್ಟಾಪ್ ಮಾಡ್ಯಾರ್ರಿ. ನಾವ್ ಹೆಣ್ಮಕ್ಳು ಗಂಡಸ್ ಮಕ್ಳು ಎಲ್ಲಾ ಸೇರಿ ಅದ್ ಮೂರ್ತಿ ಸ್ಥಾಪನೆ ಮಾಡಿ ಪ್ರತಿ ನಾವು
ಖಾರದ ಹುಣ್ಣಿಮೆಗೊಮ್ಮೆ ಜಾತ್ರೆ ಮಾಡ್ತೇವ್ರಿ ಗಾನ ದೇವತೆ ಅದು ಎಲ್ಲಾರು ಮನಿ ಒಳಗೆ ಸೇರ್ ಮಾಡದೆ ಊರ್ ವತಿದಿಂದ ಒಂದೇ ಕಡೆ ಮಾಡ್ಬೇಕಂತ ಹೇಳಿ ಅದನ್ನ ಜಾತ್ರೆ ಮಾಡ್ಬೇಕಂತ ಹೇಳಿ ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತೇವ್ರಿ. ಬರೀ 25 ಜನ ಮ್ಯಾಗ ಕೇಸ್ ಅಲ್ಲ, ಇಡೀ ನಂದಿಹಾಳ ಗ್ರಾಮ ಯುವಕರು ಹಿಡಿದು ಮಹಿಳೆಯರ ತನಕ ಎಲ್ಲಾರ ಮ್ಯಾಗ ಕೇಸ್ ಕೊಟ್ರು ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋರೆ, ಜಾತ್ರೆ ಮಾಡೋರೆ. ಎಲ್ಲಾರು ಬರೀ 25 ಅಂತ ಹೇಳಿ ನಾವ್ ಒಬ್ರು ಹಿಂದ ಮುಂದ ಆಗಿ ಮನ್ಯಾಗ ಕುಂಡ್ರು ಹೊರಲ್ಲ. ಬೇಕಂದ್ರು ಎಲ್ಲಾರು ಸ್ಟೇಷನ್ ಮೆಟ್ಲ್ ಹತ್ತೇವಿ, ಹತ್ತಿ ಒಟ್ಟು ಈ ಜಾತ್ರೆ ಮಾಡ್ಬೇಕು ಅನ್ನೋದು ನಾವೆಲ್ಲರೂ ತೀರ್ಮಾನ ಮಾಡ್ಯಾರ ನಮ್ಮ ಊರಿನ ಗುರಿ ಹಿರಿಯರು. ಇಷ್ಟ ಹೇಳ್ಬೇಕಂತ ನಾ ಬಯಸ್ತೀನಿ. ನಾವ್ ಸತ್ಯಾಗ್ರಹ ಕೂಡ್ತೇವ್ರಿ ಅದು ಆಗೋ ತನಕನು. ಅದು ಅರ್ಧಂಬರ್ಧ ಮಾಡಿ ಅವ್ರೇನೋ ಬೆದರಿಕೆ ಹಾಕ್ಯಾರ ಬಿಡುದಿಲ್ರಿ. ಇಷ್ಟಕ್ಕೆ ಪ್ರಾಣ ಹೋದ್ರು ಗಾನ ದೇವತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೇ ತೀರ್ತಾರ ನಂದಿಹಾಳ ಗ್ರಾಮದಾಗ. ಸರ್ಕಲ್ ಕೆಳಗಂದ್ ಯಾರು ಏನು ಇಸ್ತೀನಿ 15 ವರ್ಷದಿಂದ ಆಲಾರ ಸಮಸ್ಯೆ 1 ತಿಂಗಳದಿಂದ ಹೆಂಗ್ ಆಗಾಕತ್ರಿ ಅದು. ನಾವ್ ಮೂರ್ತಿ ನಿಂದಿಸ್ತೇವೆ ಅಂದಿದ್ದಕ್ಕನೇ ಅದು ಸಮಸ್ಯೆ ಆಗಾಕತ್ತದ ಅವ್ರಿಗೆ. ಏನೋ ಹುಳಿ ಹಿಂಡಿ ಅದು ನಮ್ ಮಂದಿ ಒಳಗೆ ಒಡಕ್ ಮಾಡತ್ತಾರ. ಆದ್ರೆ ಇಂತ ಗೊಡ್ಡ ಬೆದರಿಕೆ ನಾವ್ ಅನ್ಸುದಿಲ್ಲ. ನಮ್ ಸ್ಥಾನ ಏನು ಗಾನ್ಗ್ಯಾರ್ ಗತ್ತೇನು ಅನ್ನೋದು ಈ ನಂದ್ಯಾಳ ಒಳಗೆ ಬಿಜಾಪುರ ಜಿಲ್ಲೆ ಬಾಗೇವಾಡಿ ತಾಲೂಕು ತೋರ್ಸ್ಬೇಕು ಅನ್ನೋದು ನಾ ಹೇಳ್ತೀನಿ. ಮಹಿಳೆಯಾಗಿ ನಂದ್ಯಾಳ ಮಹಿಳೆಯಾಗಿ ಮತ್ತ ಹೆಣ್ಮಕ್ಳ ಇಷ್ಟು ಮಾತಾಡ್ತೀನಿ. ಗಂಡ್ ಮಕ್ಳು ಯಾವ ಲೆವೆಲ್ಗೆ ಇದ್ದಿರ್ಬೇಕು ಅನ್ನೋದು ಅವ್ರು ಬೇರೆ ಜಾತಿ ಎಲ್ಲ ವಿಚಾರ ಮಾಡ್ಕೋಬೇಕು. ಹೋರಾಟ ಮೂರ್ತಿ ತಂದ್ ನಿಂದ್ರಿಸಿ ಯಾವ್ದು ಜನರಿಗೆ ಯಾವ್ದು ತೊಂದರೆ ಆಗಿರ್ಬಾರ್ದು. ನಮ್ ಗುರಿ ನಾವ್ ಮುಟ್ಟಬೇಕು, ಇದು ಒಂದೇ ನಮ್ ಉದ್ದೇಶ. ನಾವು ಸುಭಾಷ್ ಕುಂಶಿ ನಂದ್ಯಾಳ PO ಗ್ರಾಮದವರು. ಈಗ MLA ಅಂತೇಳಿ ಹೋದ್ರೆ ಕಿಮ್ಮತ್ ಕೊಟ್ಟಿಲ್ಲ ಅವರು. ಯಾಕಂದ್ರ ಅದು ಏನೋ ಷಡ್ಯಂತ್ರ ಅದ. ಅದಕ್ಕಾಗಿ ಬೇಕಾದ MLA ಬರ್ಲಿ MP ಬರ್ಲಿ ಯಾರೇ ಬರ್ಲಿ ನಾವು ಉಗ್ರ ಹೋರಾಟ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡಿ ಕಟ್ಟೇ ಕಟ್ತೇವೆ. ನಮ್ಮದು ಆ ಸ್ಥಳದಿಂದ ಗಾಣಿಗ ಸಮಾಜದ ಒಂದು ಸಂಪ್ರದಾಯ ಅದು ಇಂದಿನವರೆಗೂ ಬಂದದ. ಅದಕ್ಕೆ ಉಗ್ರವಾದ ಹೋರಾಟ ಮಾಡಿ ನಾವು ಕಟ್ತೇವು. ಇದಕ್ಕೆ ಯಾರೇ ಬೇಕಾದ್ರೂ ಅಡ್ಡಿ ಬಂದ್ರು ನಾವ್ ಅದಕ್ಕ ಇದು ಮಾಡ್ಲಕ್ತಾ ಇರೋದೇವು. ಅವಾಗ ಇದೇ ಶಿವಾನಂದ ಪಾಟೀಲ್ ಇದ್ರಿ ಇದ್ರು ಗೊತ್ತಿಲ್ಲಾರಂಗಿದ್ರಿ ಅವ್ರು. ಈಗ ಯಾಕೆ ಕೇಳ್ತಾರ್ರಿ? ಅವಾಗ ಏನು ಕೇಳಿಲ್ಲ. ಇದಕ್ಕಿನ್ನ 1 ಫೂಟ್ ಜಾಸ್ತಿ ಇತ್ತು ಅವಾಗ. ಮತ್ತೆ ಈಗ 1 ಫೂಟ್ ಕಮ್ಮಿ ಮಾಡ್ಯಾವು. ಮಾತ್ರ ಇನ್ನ 10 ಫೂಟ್ ಎತ್ತರ ಮಾಡೋರ ಇದನ್ನ. ಆ ಕಡೆ 35 ಫೂಟ್, ಈ ಕಡೆ 35 ಫೂಟ್, 70 ಫೂಟ್ ದಾರಿ ಅದ. ದಾರಿದ್ದು ಮತ್ತೆ ಈ ನಮ್ಮ ಅಬ್ಜೆಕ್ಷನ್ ಮಾಡ್ತಾರ ಅಂದಾಗ ಅದು ಉಗ್ರ ಹೋರಾಟ ಮಾಡಿ ನಾವು ಕಟ್ಟೇ ಕಟ್ತೇವು. ಕಣ್ಣಿ ಅವು ಈ ಸಿಮ್ಸ್ ಕಣ್ ಮುತ್ಕೊಂಡ್ ಬಂದಾನ್ರಿ ಅವ ನಮ್ಮ ಊರಿಗೆ ಬರ್ಬೇಕಾರ. ಈಗ ಒಂದ್ ಸ್ವಲ್ಪ ಕಣ್ ತೆರೆದಾನ. ನಾ ಹುಟ್ಟಿದಗಳೇ ಕೂಸ್ ಕಣ್ ತೆರೀದಿಲ್ಲ ನೋಡ್ರಿ. ಹಂಗ ಈ ಕಣ್ ತೆರೆದಾನವ. ಉಗ್ರ ಹೋರಾಟ ಮಾಡ್ತೇವ್ ನೋಡ್ರಿ. ಬಿಡ್ಲಿಲ್ಲ ನಾವ್ ಹೆಂಗ್ ಮಾಡ್ಬೇಕು? ಇಲ್ಲಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು, ರಾಷ್ಟ್ರದ ಅಧ್ಯಕ್ಷರನ್ನ ಎಲ್ಲಾರನ್ನು ಕರೆಸ್ತೇವ್ ನಾವು. ಸ್ವಾಮಿಗಳದಾರ ನಮಗೂ ಕರ್ಸಿ ಏನದ ಅದನ್ನ ಉಗ್ರ ಹೋರಾಟ ಮಾಡಿ ನಾವಿಲ್ಲಿ ಕಟ್ಟೇ ತೀರ್ತೇವ್. ಅದನ್ನ ಏನು ಯಾರಿಗಿ ಒಂದು ಕೂಸಿಗೆ ಮೊದಲು ಮಾಡೋ ಪ್ರಾಬ್ಲಮ್ ಇಲ್ಲ, ಒಪ್ಪಿಗೆ ಅದ್ರಿ. ಉಳಿದ ಜಾತಿಯವರು ಯಾರು ಅಬ್ಜೆಕ್ಷನ್ ಇಲ್ಲ. ಇನ್ನೇನು ಒಂದು 3-4 ಹುಳುಗಳು ಇರ್ತಾವು. ಆ ಹುಳುಗಳು ಅಲ್ಲಿ MLA ಅವ್ರಿಗೆ ಫೋನ್ ಮಾಡಿ ಹೇಳೋದು, ಅವ್ರೇನದ ಸಾಹೇಬ್ಗಳನ್ನ ಹತ್ತು ಹುಡುದು ಮಾಡ್ತಾರ. ಯಾರ್ದು ಯಾವ ಜಾತಿ ಅವ್ರದ್ದು ಅಬ್ಜೆಕ್ಷನ್ ಇಲ್ಲಿ. ಸುಭಾಷ್ ಮಲ್ಲಪ್ಪ ಕುಂಶಿ. ನಮ್ಮ ಹೆಸರು ಸಿದ್ದರಾಮಯ್ಯ ನಂದ್ಯಾಳದವ್ರಿ. ನಮ್ಮ 2011ರಿಂದ ಈ ನಮ್ಮ ಗಾಣಸಿರಿ ಸರ್ಕಲ್ ಕಟ್ಟಿದ್ದೇವ್ರಿ. ಸ್ವಲ್ಪ ಏನೋ ಹಳೇದಾಗಿತ್ತ. ಅದನ್ನೇನದ ಕೆಡಿವಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಾಕತ್ತೇವ್ರಿ. ಮಾಡೇವಿರಿ. ಈಗ ತಳದಾಗ ಬೆಡ್ ಮಾಡ್ಕೊಂಡೇವ್ರಿ. ಮ್ಯಾಗ ಒಂದು 6 ಫೂಟಿಂದ ಹೈಟ್ ಮ್ಯಾಗ ಪ್ಲೇಟ್ ಕಟ್ಟೇವ್ರಿ. ಈಗೇನದ ಅಧಿಕಾರಿಗಳು AO ಸಾಹೇಬ್ರು ಮತ್ತು ತಹಸೀಲ್ದಾರ್ ಸಾಹೇಬ್ರು, PS ಸಾಹೇಬ್ರು ಬಂದ್ ಕಿಸಿಂದ್ರ ನಿಮ್ಮ MLA ಅವರ ಪರ್ಮಿಷನ್ ತೊಗೊಂಬಂದ್ ಕಟ್ರಿ ಅಂದಾರ್ರಿ. ನಿನ್ನೆ ದಿನ 2014ನೇ ತಾರೀಕಿಗೆ ಏನದ ನಮ್ಮೂರ್ದೇ ನಮ್ಮ ಗಾಣಿಗರ ಸಮಾಜದ ವತಿಯಿಂದ 200 ಜನ ಶಿವಾನಂದ ಪಾಟೀಲ್ ಸಾಹೇಬ್ರ ಭೇಟಿಗೆ ಹೋಗ್ಯಾರ್ರಿ. ಅವ್ರ ಪರ್ಮಿಷನ್ ತೊಗೊಳಕ್ ಹೋಗ್ಯಾರ್ರಿ. ಶಿವಾನಂದ ಪಾಟೀಲ್ ಸಾಹೇಬ್ರ ಅಲ್ಲಿ ಕಟ್ಟಬೇಡ್ರಿ ನೀವು, ನಾ 20 ವರ್ಷ ಆಯ್ತು ಬರೋದು ಹೋಗೋದು ಮಾಡಾಕತ್ತೀನಿ, ನಿಮ್ಮ ಸರ್ಕಾರ ನನಗೆ ಕಂಡಿಲ್ಲ, ನೀವು ಈಗ ಯಾರನ್ನ ಕೇಳ ಕಟ್ಟಾಕತ್ತೀರಿ ನಡ್ರಸ್ತದ ಕಟ್ಟಾಕತ್ತೀರಿ ಈ ತರ ಮಾತಾಡ್ತಾರ್ರಿ. ಯಾವ ಹಿರಿಯರು ಹೋದ್ರಿಗೆ ಯಾರಿಗೆ ಅಸಭ್ಯವಾಗಿ ಮಾತಾಡ್ಯಾರ. ಅಲ್ಲಿ ಯಾಕೆ ಕಟ್ತೀರಿ? ಹೋಗಿ ಏನಾದ್ರು ನಿಮ್ ಸರ್ಕಲ್ ಕಟ್ಕೊಳಂಗಿತ್ತ ಅಲ್ಲಿ ಗೋಳ್ಗುಂಟ ಮ್ಯಾಗ ಕಟ್ರಿ, ಅಲ್ಲಿ ನಿಮ್ ತಲೆ ಮ್ಯಾಗ ಕಟ್ಕೋರಿ. ಹಳ್ಳದಂಡಿ ಬೇಕಾ ನಿಮ್ಗೊಂದ್ ಜಾಗ ಕೊಡಿಸ್ತೀನಿ, ಅಲ್ಲಿ ಕಟ್ಕೋರಿ. ಅಂದ್ರ ನಮ್ಮ ಗಾಣಿಗೆ ಸಮಾಜಕ್ಕೆ ಏನು ಕಿಮ್ಮತ್ ಇಲ್ಲನ್ರಿ. ನಮ್ ಗಾಣಿಗೆದ ನಮ್ ಬಸವನ ಬಾಗೇವಾಡಿ ಮತಕ್ಷೇತ್ರ 25ರಿಂದ 30 ಸಾವಿರ ಹುಟ್ಟಿಂಗ್ ಅದ್ರಿ. ನಮ್ಮ ಸಮಾಜದ ಹೋಟ್ ಅವ್ರು ತೊಗೊಂಡಿಲ್ರ, ನಮ್ಮ ಸಮಾಜದಿಂದ ಅವ್ರು ಆರಿಸಿ ಬಂದಿಲ್ರ. ಈ ತರ ನಮ್ಮ ಸಮಾಜಕ್ಕೆ ಹೀಯಾಳಿಸಿ ಯಾಕೆ ಮಾತಾಡ್ತಾರ್ರಿ ಅವ್ರು ಸಾಹೇಬರು ಬಂದಿಲ್ರಿ. ಇಲ್ಲಿ ಬಂದ್ರು ಏನಾದ ನೋಡಮ್ ತಗೋತೇವೆ ಅಡ್ಡೇ ಹೋಗ್ಯಾರ್ರಿ. ಬರೀ ಅಧಿಕಾರಿಗಳು ಕಳಿಸ್ತಾರ್ರಿ. AO ಸಾಹೇಬ್ರನ್ನ, ತಹಸೀಲ್ದಾರ್ ಅವ್ರನ್ನ, PS ಅವ್ರನ್ನ. ಅವ್ರು ಬಂದ್ ನಮ್ ಬೆದರಿಕೆ ಹಾಕ್ತಾರ್ರಿ. 2 ದಿನ ಟೈಮ್ ಕೊಡ್ತೀವಿ, ನೀವು ಕಿತ್ಕೋರಿ. ಕಿತ್ಲಿಕ್ಕ ನಾವ್ ಕಿತ್ತೇವೆ. ಈ ತರ ನಮಗ ಅಂಜಿಕೆ ಹಾಕ್ಲಾಗ್ತದೆ.
ಡಾಕ್ಯುಮೆಂಟ್ಸ್ ಏನೂ ತಂದಿಲ್ಲ. ಏನೋ ಡಾಕ್ಯುಮೆಂಟ್ಸ್ ಯಾವ ಅಧಿಕಾರಿಗಳು ಬಂದ್ರೆ ಡಾಕ್ಯುಮೆಂಟ್ಸ್ ತಂದಿಲ್ರಿ. ಸುಮ್ಮನೋ ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ಬಂದು ನಮಗ್ ಬೆದರಿಕೆ ಹಾಕ್ಲಾಕತ್ತಾರ. 15-20 ವರ್ಷ ಆಯ್ತ್ರಿ ಸಾಹೇಬ್ರ ನಾ ಬರ್ಲಾಕತ್ತೀನಿ, ನಿಮ್ ಸರ್ಕಲ್ಲೇ ಕಂಡಿಲ್ಲ ಅಂತ ಹೇಳ್ತಾರ್ರಿ. ಅಧಿಕಾರಿಗಳು ಬಂದ್ ಕಿಸಿಂದ್ರ ನಮಗ್ 2 ದಿನ ಟೈಮ್ ಕೊಡ್ತೇವಿ, ಕಿತ್ಕೋರಿ ನೀವು, ಕಿತ್ಲಿಕ್ಕ ಬ್ಯಾರೆ ಹಾಕತ್ತೀರಿ, ಈ ತರ ಬೆದರಿಕೆ ಅದು ಏನು ನಮಗ ಹಿಂದ ರಾಜಕೀಯ ಅವ್ರ ಉದ್ದೇಶ ರೀ. ಇದು ಒಟ್ಟಾರೆ ರಾಜಕೀಯ ಅವ್ರ ಉದ್ದೇಶ ರೀ. ಅವ್ರಿಗೆ ಅವ್ರ ವಿಚಾರ ಏನೈತಿ ಗೊತ್ತಿಲ್ರಿ. ಈಗೇನದ 15-20 ವರ್ಷ ಆಯ್ತು ನಾ ಬರ್ಲಾಕತ್ತೀನಿ, ನಿಮ್ ಸರ್ಕಲ್ಲೇ ಕಂಡಿಲ್ಲ, ಯಾರು ಪರ್ಮಿಷನ್ ತೊಗೊಂಡ್ ಕಟ್ತೀರಿ ನೀವು ಅಲ್ಲಿ? ನಮ್ಮ ಸರ್ಕಲ್ದಿಂದ ಮತ್ತೆ ಯಾರಿಗೆ ಕಟ್ಟಿ 15 ವರ್ಷ ರನ್ನಿಂಗ್ ರೀ. ಅಡ್ಡಾಡವ್ರಿಗೆ 2 ಗಾಡಿ ಹೋಗ್ತಾವ್ ಬರ್ತಾವ, ಯಾರಿಗೇನೋ ಸಮಸ್ಯೆ ಇಲ್ರಿ. ನೀವು ಬೇಕಂದ್ರ ರಸ್ತಾ ರೀ ಸರ್ಕಲ್ದಿಂದ ಈ ಎಡಕ ಬಲಕ 30-35 ಫೂಟ್ ರಸ್ತಾ ಐತಿ, ಬೇಕಾದ್ರೆ ನೀವು ವೀಕ್ಷಣೆ ಮಾಡ್ರಿ. ಇವ್ರ ಅಧಿಕಾರಿಗಳು ಮತ್ತ ರಾಜಕೀಯವರ ಷಡ್ಯಂತ್ರ ಈ ತರ ಪ್ರೆಸರ್ ನಮ್ ಬೆದರಿಕೆ ಹಾಕ್ಲಾಕತ್ರ. ನಮ್ಮ ಗಾಣಿಗ ಸಮಾಜದ ಎಲ್ಲಾ ಲೀಡರ್ಗಳನ್ನ ಕಳಿಸ್ತೇವಿ, ಮಠಾಧೀಶರು ಕಳಿಸ್ತೇವಿ. ನಾವು ಉಗ್ರವಾದ ಹೋರಾಟ ಕೈಗೊಳ್ತೇವಿ. 5-6 ಸಾವಿರ ಜನ ನಾವು ಕೂಡ್ತೇವಿ ಇಲ್ಲಿ. ಕೂಡಿಸಿ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಏನ್ ಯಾವ ಅಧಿಕಾರಿಗಳು ಡಾಕ್ಯುಮೆಂಟ್ಸ್ ಏನೋ ತೊಗೊಂಬಂದಿಲ್ರಿ, ತೊಗೊಂಬಂದ್ ತೋರ್ಸಿಲ್ಲ, ಕಿತ್ತತ್ತು ನಮ್ಗೇನು ಹೇಳಿಲ್ರಿ. ನಾವ್ ಇದು ನಮ್ ಗಾನ ದೇವತೆಯನ್ನ ಪ್ರತಿಷ್ಠಾಪನೆ ಮಾಡಿ 15 ವರ್ಷ ಆಯ್ತ್ರಿ. ಈಗ ಒಂದ್ 15 ವರ್ಷದಿಂದ 2 ಸಲ ಪ್ರತಿಷ್ಠಾಪನೆ ಮಾಡಿದ ಸರ್ಕಲ್ ಈಗ ಒಂದ್ ತಿಂಗಳದಿಂದ ಎಡ್ಚಾಗತ್ತದತ್ತ. ನಮ್ಮ ಊರ ಗಾನಗೇರ್ ಸಮಾಜದ ಗುರು ಹಿರಿಯ ಮೇಲೆ ಎಲ್ಲಾರು ಸೇರಿ ಕಂಪ್ಲೇಂಟ್ ಮಾಡ್ಯಾರ. ಊರಾಗಿನ ಬ್ಯಾರೆ ಜಾತಿ ಜನ ಅದಕ್ಕ ಅದನ್ನ ಕಟ್ಟಬಾರ್ದತ್ ಹೇಳಿ ಅವ್ರು ಸ್ಟಾಪ್ ಮಾಡ್ಯಾರ್ರಿ. ನಾವ್ ಹೆಣ್ಮಕ್ಳು ಗಂಡಸ್ ಮಕ್ಳು ಎಲ್ಲಾ ಸೇರಿ ಅದ್ ಮೂರ್ತಿ ಸ್ಥಾಪನೆ ಮಾಡಿ ಪ್ರತಿ ನಾವು ಕಾರದ ಹುಣ್ಣಿಮೆಗೊಮ್ಮೆ ಜಾತ್ರೆ ಮಾಡ್ತೇವ್ರಿ ಗಾನ ದೇವತೆ. ಅದು ಎಲ್ಲಾರು ಮನಿ ಒಳಗೆ ಸೇರ್ ಮಾಡದೆ ಊರ್ ವತಿದಿಂದ ಒಂದೇ ಕಡೆ ಮಾಡ್ಬೇಕಂತ ಹೇಳಿ ಅದನ್ನ ಜಾತ್ರೆ ಮಾಡ್ಬೇಕಂತ ಹೇಳಿ ಮೂರ್ತಿ ಪ್ರತಿಷ್ಠಾಪನೆ ಮಾಡತ್ತೇವ್ರಿ. ಬರೀ 25 ಜನ ಮ್ಯಾಗ ಕೇಸ್ ಅಲ್ಲ, ಇಡೀ ನಂದಿಹಾಳ ಗ್ರಾಮ ಯುವಕರು ಹಿಡಿದು ಮಹಿಳೆಯರ ತನಕ ಎಲ್ಲಾರ ಮ್ಯಾಗ ಕೇಸ್ ಕೊಟ್ರು ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡೋರೆ, ಜಾತ್ರೆ ಮಾಡೋರೆ. ಎಲ್ಲಾರು ಬರೀ 25 ಅಂತ ಹೇಳಿ ನಾವ್ ಒಬ್ರು ಹಿಂದೆ ಮುಂದೆ ಆಗಿ ಮನ್ಯಾಗ ಕುಂಡ್ರು ಹೊರಲ್ಲ. ಬೇಕಂದ್ರು ಎಲ್ಲಾರು ಸ್ಟೇಷನ್ ಮೆಟ್ಲು ಹತ್ತೇವಿ, ಹತ್ತಿ ಒಟ್ಟು ಈ ಜಾತ್ರೆ ಮಾಡ್ಬೇಕು ಅನ್ನೋದು ನಾವೆಲ್ಲಾರು ತೀರ್ಮಾನ ಮಾಡ್ಯಾರ ನಮ್ಮ ಊರಿನ ಗುರು ಹಿರಿಯರು. ಇಷ್ಟ ಹೇಳ್ಬೇಕಂತ ನಾ ಬಯಸ್ತೀನಿ. ನಾವ್ ಸತ್ಯಾಗ್ರಹ ಕೂಡ್ತೇವ್ರಿ, ಅದು ಆಗೋ ತನಕನು. ಅದು ಅರ್ಧಂಬರ್ಧ ಮಾಡಿ ಅವ್ರೇನೋ ಬೆದರಿಕೆ ಹಾಕ್ಯಾರ ಬಿಡುದಿಲ್ರಿ. ಇಷ್ಟಕ್ಕೆ ಪ್ರಾಣ ಹೋದ್ರು ಗಾನ ದೇವತೆ ಮೂರ್ತಿ ಪ್ರತಿಷ್ಠಾಪನೆ ಮಾಡೇ ತೀರ್ತಿಯಾರ ನಂದಿಹಾಳ ಗ್ರಾಮದಾಗ. ಸರ್ಕಲ್ ಕೆಳಗಂದ್ ಯಾರು ಏನೋ ಇಸ್ತೀನಿ 15 ವರ್ಷದಿಂದ ಆಲಾರ ಸಮಸ್ಯೆ 1 ತಿಂಗಳದಿಂದ ಹೆಂಗ್ ಆಗಾಕತ್ರಿ? ಅದು ನಾವ್ ಮೂರ್ತಿ ನಿಂದಿಸ್ತೇವೆ ಅಂದಿದ್ದಕ್ಕನೇ ಅದು ಸಮಸ್ಯೆ ಆಗಾಕತ್ತದ ಅವ್ರಿಗೆ. ಏನೋ ಹುಳಿ ಹಿಂಡಿ ಅದು ನಮ್ ಮಂದಿ ಒಳಗೆ ಒಡಕ್ ಮಾಡತ್ತಾರ. ಆದ್ರೆ ಇಂತ ಗೊಡ್ಡ ಬೆದರಿಕೆ ನಾವ್ ಅನ್ಸುದಿಲ್ಲ. ನಮ್ ಸ್ಥಾನ ಏನು ಗಾನ್ಗಾರ್ ಗತ್ತೇನು ಅನ್ನೋದು ಈ ನಂದ್ಯಾಳ ಒಳಗೆ ಬಿಜಾಪುರ ಜಿಲ್ಲೆ ಬಾಗೇವಾಡಿ ತಾಲೂಕು ತೋರ್ಸ್ಬೇಕು ಅನ್ನೋದು ನಾ ಹೇಳ್ತೀನಿ. ಮಹಿಳೆಯಾಗಿ ನಂದ್ಯಾಳ ಮಹಿಳೆಯಾಗಿ ಮತ್ತ ಹೆಣ್ಮಕ್ಳ ಇಷ್ಟು ಮಾತಾಡ್ತೀನಿ, ಗಂಡ್ ಮಕ್ಳು ಯಾವ ಲೆವೆಲ್ಗೆ ಇದ್ದಿರ್ಬೇಕು ಅನ್ನೋದು ಅವ್ರು ಬೇರೆ ಜಾತಿ ಎಲ್ಲ ವಿಚಾರ ಮಾಡ್ಕೋಬೇಕು. ಹೋರಾಟ ಮೂರ್ತಿ ತಂದ್ ನಿಂದ್ರಿಸಿ ಯಾವ್ದು ಜನರಿಗೆ ಯಾವ್ದು ತೊಂದರೆ ಆಗಿರ್ಬಾರ್ದು. ನಮ್ ಗುರಿ ನಾವ್ ಮುಟ್ಟಬೇಕು, ಇದು ಒಂದೇ ನಮ್ ಉದ್ದೇಶ. ನಾವು ಸುಭಾಷ್ ಕುಂಶಿ ನಂದ್ಯಾಳ PO ಗ್ರಾಮದವರು. ಈಗ MLA ಅಂತೇಳಿ ಹೋದ್ರ ಕಿಮ್ಮತ್ ಕೊಟ್ಟಿಲ್ಲ ಅವರು. ಯಾಕಂದ್ರ ಅದು ಏನೋ ಷಡ್ಯಂತ್ರ ಅದ. ಅದಕ್ಕಾಗಿ ಬೇಕಾದ MLA ಬರ್ಲಿ MP ಬರ್ಲಿ ಯಾರೇ ಬರ್ಲಿ ನಾವು ಉಗ್ರ ಹೋರಾಟ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡಿ ಕಟ್ಟೇ ಕಟ್ತೇವೆ. ನಮ್ಮದು ಆ ಸ್ಥಳದಿಂದ ಗಾಣಿಗ ಸಮಾಜದ ಒಂದು ಸಂಪ್ರದಾಯ, ಅದು ಇಂದಿನವರೆಗೂ ಬಂದದ. ಅದಕ್ಕ ಉಗ್ರವಾದ ಹೋರಾಟ ಮಾಡಿ ನಾವು ಕಟ್ತೇವು. ಇದಕ್ಕೆ ಯಾರೇ ಬೇಕಾದ್ರೂ ಅಡ್ಡಿ ಬಂದ್ರು ನಾವ್ ಅದಕ್ಕ ಇದು ಮಾಡ್ಲಕ್ತಾ ಇರೋದೇವು. ಅವಾಗ ಇದೇ ಶಿವಾನಂದ ಪಾಟೀಲ್ ಇದ್ರಿ ಇದ್ರು ಗೊತ್ತಿಲ್ಲಾರಂಗಿದ್ರಿ ಅವ್ರು. ಈಗ ಯಾಕೆ ಕೇಳ್ತಾರ್ರಿ? ಅವಾಗ ಏನು ಕೇಳಿಲ್ಲ, ಇದಕ್ಕಿನ್ನ 1 ಫೂಟ್ ಜಾಸ್ತಿ ಇತ್ತು ಅವಾಗ. ಮತ್ತ ಈಗ 1 ಫೂಟ್ ಕಮ್ಮಿ ಮಾಡ್ಯಾವು. ಮಾತ್ರ ಇನ್ನ 10 ಫೂಟ್ ಎತ್ತರ ಮಾಡೋರ ಇದನ್ನ. ಆ ಕಡೆ 35 ಫೂಟ್, ಈ ಕಡೆ 35 ಫೂಟ್, 70 ಫೂಟ್ ದಾರಿ ಅದ. ದಾರಿದ್ದು ಮತ್ತೆ ಈ ನಮ್ಮ ಅಬ್ಜೆಕ್ಷನ್ ಮಾಡ್ತಾರ ಅಂದಾಗ ಅದು ಉಗ್ರ ಹೋರಾಟ ಮಾಡಿ ನಾವು ಕಟ್ಟೇ ಕಟ್ತೇವು. ಕಣ್ಣಿ ಅವು ಈ ಸಿಮ್ಸ್ ಕಣ್ ಮುತ್ಕೊಂಡ್ ಬಂದಾನ್ರಿ ಅವ ನಮ್ಮ ಊರಿಗೆ ಬರ್ಬೇಕಾರ. ಈಗ ಒಂದ್ ಸ್ವಲ್ಪ ಕಣ್ ತೆರ್ದಾನ. ನಾ ಹುಟ್ಟಿದಗಳೇ ಕೂಸ್ ಕಣ್ ತೆರಿದಿಲ್ಲ ನೋಡ್ರಿ, ಹಂಗ ಈ ಕಣ್ ತೆರ್ದಾನವ. ಉಗ್ರ ಹೋರಾಟ ಮಾಡ್ತೇವ್ ನೋಡ್ರಿ. ಬಿಡ್ಲಿಲ್ಲ ನಾವ್ ಹೆಂಗ್ ಮಾಡ್ಬೇಕು? ಇಲ್ಲಿ ನಾವು ಪ್ರತಿಭಟನೆ ಮಾಡಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ತಾಲೂಕಾ ಅಧ್ಯಕ್ಷರು, ರಾಜ್ಯ ಅಧ್ಯಕ್ಷರು, ರಾಷ್ಟ್ರದ ಅಧ್ಯಕ್ಷರನ್ನ ಎಲ್ಲಾರನ್ನು ಕರೆಸ್ತೇವ್ ನಾವು. ಸ್ವಾಮಿಗಳದಾರ ನಮಗೂ ಕರ್ಸಿ ಏನದ ಅದನ್ನ ಉಗ್ರ ಹೋರಾಟ ಮಾಡಿ ನಾವಿಲ್ಲಿ ಕಟ್ಟೇ ತೀರ್ತೇವ್. ಅದನ್ನ ಏನು ಯಾರಿಗಿ ಒಂದು ಕೂಸಿಗೆ ಮೊದಲು ಮಾಡೋ ಪ್ರಾಬ್ಲಮ್ ಇಲ್ಲ, ಒಪ್ಪಿಗೆ ಅದ್ರಿ. ಉಳಿದ ಜಾತಿಯವರು ಯಾರು ಅಬ್ಜೆಕ್ಷನ್ ಇಲ್ಲ. ಇನ್ನೇನು ಒಂದು 3-4 ಹುಳುಗಳು ಇರ್ತಾವು. ಆ ಹುಳುಗಳು ಅಲ್ಲಿ MLA ಅವ್ರಿಗೆ ಫೋನ್ ಮಾಡಿ ಹೇಳೋದು, ಅವ್ರೇನದ ಸಾಹೇಬ್ಗಳನ್ನ ಹತ್ತು ಹುಡುದು ಮಾಡ್ತಾರ.
ಯಾರ್ದು ಯಾವ ಜಾತಿ ಅವ್ರದ್ದು ಅಬ್ಜೆಕ್ಷನ್ ಇಲ್ಲ ಇಲ್ಲಿ. ಸುಭಾಷ್ ಮಲ್ಲಪ್ಪ ಕುಂಶಿ.